ಹಾಸನದ ಸಮಾವೇಶದ ಬಳಿಕ ಜಾತ್ಯತೀತ ಜನತಾದಳದಲ್ಲಿ ಸಂಘಟನೆಯನ್ನು ಚುರುಕುಗೊಳಿಸುವಂತ ಪ್ರಯತ್ನಗಳು ನಡೀತಾ ಇದೆ. ಸದ್ಯ 2028ರ ವಿಧಾನಸಭಾ ಚುನಾವಣೆಯನ್ನು ಗುರಿಯಾಗಿರಿಸಿಕೊಂಡು ಈಗಿನಿಂದೀಗಲೇ ಜೆಡಿಎಸ್ ತಾಲೀಮು ಮಾಡ್ತಾ ಇದೆ. ಚುನಾವಣೆಗೂ ಮೊದಲು ಬರುವಂತ ಅಂದ್ರೆ ವಿಧಾನಸಭಾ ಎಲೆಕ್ಷನ್ಗೂ ಮೊದಲು ಬರುವಂತ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತಿದೆ. ಆ ಮೂಲಕ 2028ರಲ್ಲೂ ಕೂಡ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು. ಬಿಜೆಪಿ ಜೊತೆ ಮೈತ್ರಿಯಲ್ಲಿ ಹೆಚ್ಚು ಸ್ಥಾನ ಪಡೆಯಲು ಮತ್ತು ಬಲ ವೃದ್ಧಿಸಿಕೊಳ್ಳೋದಕ್ಕೆ ಜೆಡಿಎಸ್ ಪ್ರಯತ್ನಿಸ್ತಾ ಇದೆ. ಜೆಡಿಎಸ್ನ ಈಗಿನ ಸ್ಥಿತಿಯಲ್ಲಿ ಬಿಜೆಪಿಯಿಂದ ಹೆಚ್ಚು ಸ್ಥಾನ ಪಡೆಯೋದು ಕಷ್ಟ. 19 ಶಾಸಕರ ಬಲ ಮುಂದಿಟ್ಟುಕೊಂಡು ಬಿಜೆಪಿ ಜೊತೆಗೆ ಸ್ಥಾನ ಹಂಚಿಕೆಯ ಚೌಕಾಸಿ ಕಷ್ಟ. ಅದೇ ಕಾರಣಕ್ಕಾಗಿ ಸಂಘಟನೆಯನ್ನು ಭದ್ರಪಡಿಸಿ ಲೋಕಲ್ ಎಲೆಕ್ಷನ್, ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ನಲ್ಲಿ ಹೆಚ್ಚಿನ ಸ್ಥಾನವನ್ನು ಗಳಿಸಿದರೆ ಆಗ ಬಾರ್ಗೇನಿಂಗ್ ಪವರ್ ಜಾಸ್ತಿ ಆಗತ್ತೆ ಅನ್ನೋದು ಜೆಡಿಎಸ್ನ ನಾಯಕರ ಯೋಚನೆ. ಸ್ಥಳೀಯ ಸಂಸ್ಥೆಯಲ್ಲಿ ಹೆಚ್ಚಿನ ಸೀಟನ್ನು ಗಳಿಸಿದರೆ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಸೀಟು ಹಂಚಿಕೆ ಅಂತ ಬಂದಾಗ ಬಿಜೆಪಿಯ ಮುಂದೆ ಬಾರ್ಗೈನ್ ಮಾಡೋದಕ್ಕೆ, ಅಂದ್ರೆ ಹೆಚ್ಚಿನ ಸೀಟ್ ಕೊಡಿ ಅಂತ ಕೇಳ್ಕೊಳ್ಳೋದಕ್ಕೆ ನಮ್ಮ ಬಾರ್ಗೇನಿಂಗ್ ಪವರ್ ಜಾಸ್ತಿ ಆಗತ್ತೆ ಅಂತ ಜೆಡಿಎಸ್ ಭಾವಿಸಿದೆ. ಅದಕ್ಕಾಗಿ ಸದ್ಯ ಸಂಘಟನೆಯನ್ನು ಚುರುಕುಗೊಳಿಸುವಂತ ಪ್ರಯತ್ನದಲ್ಲಿದೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಮತವನ್ನು ಒಟ್ಟುಗೂಡಿಸೋದಕ್ಕೆ ಜೆಡಿಎಸ್ ತಂತ್ರ ರೂಪಿಸ್ತಾ ಇದೆ. ಡಿಕೆ ಶಿವಕುಮಾರ್ ಪ್ರಭಾವದ ವಿರುದ್ಧ ಜೆಡಿಎಸ್ ಹೋರಾಟ ಮಾಡ್ತಾ ಇದೆ. ವಿಧಾನಸಭಾ ಚುನಾವಣೆ ಹೊತ್ತಿಗೆ ಬಲ ವೃದ್ಧಿಸಿಕೊಳ್ಳುವಂತ ಸವಾಲಿದೆ ಜೆಡಿಎಸ್ಗೆ. ಹಳೆ ಮೈಸೂರು ಭಾಗದಲ್ಲಿ ಡಿಕೆ ಶಿವಕುಮಾರ್ ಅವರ ಕಾರಣಕ್ಕಾಗಿ ಕಾಂಗ್ರೆಸ್ ತನ್ನ ಪ್ರಭಾವವನ್ನು ವೃದ್ಧಿಸಿಕೊಂಡಿದೆ. ಕಳೆದ ಚುನಾವಣೆಯಲ್ಲಿ ಡಿಕೆಶಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಪರ ನಿಂತಿದ್ರು ಒಕ್ಕಲಿಗ ಬೆಳ್ತಲ್ ಮತದಾರರು. ಈಗ ಮತ್ತೆ ತಮ್ಮ ಹಳೆಯ ಕದರನ್ನು ವಾಪಸ್ ಪಡೆಯೋದಕ್ಕೆ ಜೆಡಿಎಸ್ ಪ್ರಯತ್ನದಲ್ಲಿದೆ ಹಳೆ ಮೈಸೂರು ಭಾಗದಲ್ಲಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿ. ಸುರೇಶ್, ಹಾಸನ ಸಮಾವೇಶದಲ್ಲಿ ಸಂಘಟನೆಯನ್ನು ಚುರುಕುಗೊಳಿಸುವಂತ ಪ್ರಯತ್ನದ ಬಗ್ಗೆ ಮಾತನಾಡಿದ್ರು. ಅದರ ಆಫ್ಟರ್ ಎಫೆಕ್ಟ್ ಆಯಿತು ಇದನ್ನೆಲ್ಲ ಮಾಡಬೇಕು ಅಂತ. ರಕ್ಷತ್, ಬಹಳ ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಮತ್ತೆ ತನ್ನ ಹಳೆಯ ವೈಭವವನ್ನ ಮರಳಿ ಪಡಿಬೇಕಾಗಿದೆ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಕನ್ಸೋಲಿಟೆಡ್ ಆಗಿ ಒಕ್ಕಲಿಗರೆಲ್ಲರೂ ಕೂಡ ಒಂದು ಕಡೆ ವಾಲಿದ್ರು. ಅದನ್ನ ಮತ್ತೆ ಮರಳಿ ಪಡೆಯಬೇಕು ಅಂತಂದ್ರೆ ನಮ್ಮ ಶಕ್ತಿಯನ್ನ ತೋರಿಸ್ಬೇಕು. ಹಾಗಾಗಿಯೇ ದೇವೇಗೌಡರು ಒಂದು ಮಾತನ್ನ ಹೇಳಿದ್ರು, ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಮೈತ್ರಿ ಇಲ್ಲ, ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಹಾಗಾಗಿ ಹಾಸನದಲ್ಲಿ ಒಂದು ಸಮಾವೇಶ ಮಾಡ್ತಾರೆ. ಬಿಡದಿ ಬಳಿ ರೈತರು ಪ್ರತಿಭಟನೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಕುಮಾರಸ್ವಾಮಿ ಅವರು ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಇದೀಗ ನಿನ್ನೆ ಮಂಡ್ಯ ಭಾಗದಲ್ಲಿ ಒಂದು ಸಮಾವೇಶವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಮತ್ತೆ ತಮ್ಮ ಒಂದು ಹಳೆಯ ವೈಭವನ್ನ ಮರಳಿ ಪಡೆಯೋದಿಕ್ಕೆ ಜೆಡಿಎಸ್ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಈ ಭಾಗದಲ್ಲಿ ಹೆಚ್ಚು ಸ್ಥಾನಗಳನ್ನ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಪಡೆದಿದ್ದೇ ಆದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆಯ ಹೊತ್ತಿಗೆ ಹೆಚ್ಚು ಸ್ಥಾನಗಳನ್ನ ಮೈತ್ರಿಯಲ್ಲಿ ಕೇಳಿ ಪಡೆಯೋದು ಸಾಧ್ಯ ಆಗುತ್ತೆ. ಹಾಗಾಗಿಯೇ ಸ್ಥಳ ಮಟ್ಟದಲ್ಲಿ ತಮ್ಮ ಶಕ್ತಿಯನ್ನ ತೋರಿಸ್ಕೊಳ್ಳೋದಿಕ್ಕೆ ಇದೀಗ ಜೆಡಿಎಸ್ ಮುಂದಾಗಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.